ಇವಾಗ ನಾವು ಪಾಪ ವಿನಾಶ್ರಮ ಹತ್ರ ಬಂದಿದ್ದೀರಿ. ಒನ್ ಡೇ ಹೆಂಗಾದ್ರೂ ಟೈಮ್ ಸ್ಪೆಂಡ್ ಮಾಡಬೇಕು. ಇಡಬಾರ್ದು ಅಂದ್ರಿ, ಅದಕ್ಕೂ ಅಭಿಷೇಕ ಎಲ್ಲ ಮಾಡ್ಬೋದಾ? ಮಾರ್ನಿಂಗ್, ಇವತ್ತು ಡೇ 2 ಇನ್ ತಿರುಪತಿ. ಸೊ ಇವತ್ತು ಸೆಕೆಂಡ್ ಡೇ. ನಾನು ತಿರುಪತಿಯಲ್ಲಿ ಇನ್ನೂ ಇಲ್ಲೇ ತಿರುಪತಿಯಲ್ಲೇ ಇದ್ದೀವಿ. ಸೊ ಇವತ್ತು ಫುಲ್ ಡೇ ಇಲ್ಲೇ ಇರ್ತೀವಿ. ಎಲ್ಲ ಇವಾಗ ಎದ್ದಿದ್ದಾರೆ. ಟೈಮ್ ಈಗ 9:30 ಆಗಿದೆ. ಸೊ ನಿನ್ನೆ ಲೇಟಾಗಿ ಬಂದಿರೋದಕ್ಕೆ, ಅಂದರೆ ಬೆಳಗ್ಗೆ ಬೇಗ ನಿನ್ನೆ ನೈಟ್ 1 o'clock ನಾವೆಲ್ಲ ಎದ್ದಿರೋದು. ಸೊ ಮಗು ಯಾರಿಗೂ ಸರಿ ನಿದ್ದೆ ಇರಲಿಲ್ಲ ಟ್ರಾವೆಲಿಂಗಲ್ಲಿ. ಸೊ ಇವತ್ತು ಸ್ವಲ್ಪ ಆರಾಮಾಗಿ ರೂಮ್ ತೊಗೊಂಡಿರೋದ್ರಿಂದ ಲೇಟಾಗಿ ಎದ್ದೋಳೋಣ ಇವತ್ತು. ಯಾಕೆಂದರೆ ನೆನ್ನೆ ನೈಟೇ ದರ್ಶನ ಎಲ್ಲ ಆಗುತ್ತಲ್ವ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಆರಾಮಾಗಿ ಎದ್ದೋಳೋಣ ಅಂತ ಅಂದ್ಬಿಟ್ಟು ಎಲ್ಲ ಇವಾಗ ಎದ್ದು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀರಿ. ಅಮ್ಮ ಮಗಳು ಮಾತ್ರ ಇನ್ನೂ ಹಂಗೆ ಇರೋದು. ಅವರಿಬ್ಬರು ರೆಡಿ ಆಗಬೇಕು. ಅವ್ರು ರೆಡಿ ಆದಮೇಲೆ ಆಚೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ, ಇನ್ನೂ ಪ್ಲ್ಯಾನ್ಸ್ ಏನು ಡಿಸೈಡ್ ಆಗಿಲ್ಲ. ಆ್ಯಂಡ್ ಇವತ್ತು ಕೂಡ ಇಲ್ಲೇ ಇರ್ತೀವಿ ಫುಲ್ ಡೇ. ನಾಳೆ ಅಣ್ಣ ಮತ್ತು ಪಾಪು ಇಬ್ಬರೂ ಮುಡಿ ಕೊಡ್ತಾರೆ. ಮುಡಿ ಕೊಟ್ಟು ಅವರು ದರ್ಶನ ಮಾಡ್ಕೊಂಡು ಬರ್ತಾರೆ. ಏನಕ್ಕೆ ಕೊಟ್ಟಿಲ್ಲ ಅಂತಂದರೆ, ನಿನ್ನೆ ಅಮಾವಾಸ್ಯೆ ಇತ್ತು, ಇವತ್ತು ಪಾಡ್ಯ ಇತ್ತು. ಸೊ ಮೊದಲನೇ ಸಲ ಮುಡಿ ಕೊಡ್ತಾ ಇರೋದಕ್ಕೆ ಅವ್ರ ಮನೇಲಿ ಬೇಡ ಈ 2 ದಿನ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾಳೆ ಮುಡಿ ಕೊಡ್ತಾ ಇದ್ದಾರೆ. ನಾಳೆ ಮುಡಿ ಕೊಟ್ಬಿಟ್ಟು ಅಲ್ಲಿಂದ ಏನು ಪ್ಲ್ಯಾನ್ ಅಂತ ನಾಳೆ ನಿಮ್ಮ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವತ್ತಿನ ಡೇ ಈ ಥರ ಸ್ಟಾರ್ಟ್ ಆಗಿದೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಕೊಳ್ಳಿ. ನಮ್ಮದೆಲ್ಲ ರೆಡಿಯಾಗಿತ್ತು. ಇನ್ನು ಜಸ್ಟ್ ಶಾರದಾ ಹಾಗೆ ಪಾಪು ಇಬ್ಬರು ಸ್ನಾನ ಮಾಡಬೇಕಿತ್ತು. ಆಲ್ರೆಡಿ ಟೈಮ್ 10 ಮೇಲೆ ಆಗಿರೋದ್ರಿಂದ ಅಮ್ಮ ಹಾಗೆ ಅಜ್ಜಿ ಇಬ್ಬರೂ ಟ್ಯಾಬ್ಲೆಟ್ಸ್ ತೊಗೊಳ್ಬೇಕು. ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಅವರು ಮಗುಗೆ ಮತ್ತು ಶಾರದಾ ಇಬ್ಬರದ್ದು ಫ್ರೆಶ್ ಅಪ್ ಆದಮೇಲೆ ಅವ್ರು ಬಂದು ಬ್ರೇಕ್ಫಾಸ್ಟ್ ಮಾಡ್ತಾರೆ. ಸೊ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಡೋಣ ಅಂತ. ನಾವಿದ್ದಿದ್ದು ರೂಮ್ ಹತ್ರನೇ ಹೋಟೆಲ್ಗೆಲ್ಲ ಇತ್ತು. ಹಾಗೆ ಅಲ್ಲೇ ನಿಮಗೆ ಕೊಡೋದಕ್ಕೆಲ್ಲ ಫೆಸಿಲಿಟೀಸ್ ಇತ್ತು. ಸೊ ಹಾಗಾಗಿ ನಮಗೆ ಪ್ರತಿಯೊಂದಕ್ಕೂ ಅನುಕೂಲ ಆಗ್ತಿತ್ತು. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿದ್ದೀವಿ. ಸುಮಾರು ಜನ ಕೇಳ್ತಾ ಇರ್ತೀರಾ, ಯಾರು ನಿಮಗೆ ವೀಡಿಯೋಸ್ ಎಲ್ಲ ಮಾಡಿಕೊಡ್ತಾರೆ ಅಂತ. ನನ್ನ ಮಗಳು ನನಗೆ ಎಲ್ಲ ಥರದ ವೀಡಿಯೋಸ್ ಮಾಡಿಕೊಡುತ್ತೆ. ಕೆಲವೊಮ್ಮೆ ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ಸೊ ನನ್ನ ಮಗಳ ಕೈಯಲ್ಲೇ ಇರುತ್ತೆ ಫೋನು, ನನಗೆ ವೀಡಿಯೋಸ್ ಮಾಡಬೇಕು ಅಂತಂದರೆ. ನನಗೆ ಬೋಂಡ, ಬಜ್ಜಿ, ಸಮೋಸ ಈ ಥರ ಬಿಸಿ ಬಿಸಿಯಾಗಿ ಖಾರವಾಗಿರೋ ಐಟಮ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬೆಳಗ್ಗೆನೇ ಬಜ್ಜಿ ಹಾಕ್ತಾಯಿದ್ರು. ಕೆಲವೊಂದು ಕಡೆ ಈ ಥರ ಸ್ಟಫಿಂಗ್ ಹಾಕ್ಕೊಡ್ತಾರಲ್ಲ, ನಂಗೆ ತುಂಬ ಇಷ್ಟ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ರೂಮ್ ಹತ್ರ ಬಂದು ಶಾರದಾ, ಪಾಪು, ನವೀನಣ್ಣನೆಲ್ಲ ಕರ್ಕೊಂಡು ಇವಾಗ ನಾವು ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ರ್ಯಾಂಡಮ್ ಆಗಿ ಆಲ್ರೆಡಿ ತಿರುಪತಿಯಲ್ಲಿ ನೋಡಿರೋ ಜಾಗ ಸಿಕ್ಕಾಪಟ್ಟೆ ಇದೆ. ಅದೇ ಜಾಗಕ್ಕೆ ಹೋಗಬೇಕು, ಯಾಕಂದರೆ ಬೇರೆ ಆಪ್ಷನ್ ಇಲ್ಲ. ನಾವು ಕೆಳಗಡೆಗೆ ಏನಾದರೂ ಹೋದ್ವಿ ಅಂತಂದರೆ ಮತ್ತೆ ಮೇಲ್ಗಡೆ ಬರೋದಕ್ಕಾಗಲ್ಲ. ಮೋಕ್ಷ ಮೋಕ್ಷ ಬೇಡ ಬಾ, ಮೋಕ್ಷ ಬಾಯ್ಲಿ. ಸೊ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತಿಲ್ಲ. ಅದೇ ದೇವಸ್ಥಾನಗಳಿಗೆ ಹೋಗ್ತೀರಿ. ಇದು ನೋಡಿ ನಮ್ಮದು, ನನ್ನ ಸೊಸೆ. ಹೋಯ್ ಸೊಸೆ ನಮಸ್ವಿ. ನಮಸ್ತೆ. ಎಲ್ಲೋಡು ಮುದ್ದು, ಎಲ್ಲೋಡು ಚಾಮ. ಅವ್ರ ಅಪ್ಪ ಅಮ್ಮ ಟಿಫನ್ ಮಾಡಕ್ಕೆ ಹೋಗಿದ್ದಾರೆ. ನಾವು ಹೊರಡಬೇಕು. ಅವ್ರ ಅಪ್ಪ ಅಮ್ಮ ಟಿಫನ್ ಮಾಡಕ್ಕೆ ಹೋಗಿದ್ದಾರೆ. ಅವ್ರು ಅವಾಗಲೇ ಬಂದಿಲ್ಲ, ಪಾಪು ರೆಡಿ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಅವರು ಸ್ನಾನ ಮಾಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಅವ್ರು ಟಿಫನ್ ಮಾಡ್ತಾಯಿದ್ದಾರೆ, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಈ ಸಲನೇ ಫಸ್ಟ್ ಟೈಮ್ ನನಗೆ ಏನು ತುಂಬ ಹಬೆ ಅಥವಾ ಬಿಸಿಲು ಆ ಥರದ್ದೇನು ಫೀಲ್ ಇಲ್ಲ. ಎಷ್ಟು ತಣ್ಣಗೆ ಗಾಳಿ ಬಿಸ್ತಾ ಇದೆ. ನಿನ್ನೆಲ್ಲ ಮಳೆ ಬರ್ತಾಯಿತ್ತು, ಚೆನ್ನಾಗಿತ್ತು. ಸೊ ಇವತ್ತು ಏನಂತ ಬಿಸಿಲೆಲ್ಲ ಏನೂ ಇಲ್ಲ. ಇನ್ನು ನಾಳೆವರೆಗೂ ನಾವಿಲ್ಲೇ ಇರ್ತೀವಿ. ಸೊ ಇವತ್ತಿನ ಡೇನ ಸ್ಟಾರ್ಟ್ ಮಾಡಿ ಹಾಗೆ ಎಂಜಾಯ್ ಮಾಡ್ಕೊಂಡು ಬಂದೇನು ಕೆಲಸ ಮಾಡಿದ್ದಾರೆ. ಇಲ್ಲೊಂದು ಚೇಪೆಕಾಯಿ ಮರ ಇದೆ. ಅಪ್ಪ ಮಗಳು ಚೇಪೆಕಾಯಿ ಕಳ್ತನ ಮಾಡಿ ತಿಂತದ. ಕದ್ದು ತಿಂದು ರುಚಿ ಜಾಸ್ತಿ ಅಂತೆ. ಅದು ಇನ್ನ ಎಳೆದದು ಬಲ್ತಿಲ್ಲ.
ಹೊಟ್ಟೆ ನೋವು ಬರುತ್ತೆ ಆಮೇಲೆ. ಟೆಂಪಲ್ ಅಲ್ಲಿ ಹಾಗೆ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಆ್ಯಕ್ಚುಲಿ ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಎಲ್ಲ ಟೈಮಲ್ಲೂ ನೀವು ಪ್ರತಿಯೊಂದು ಒಳ್ಳೆ ವಿಷಯಕ್ಕೂ ಖುಷಿ ಪಟ್ಟಿದ್ದೀರಾ. ಹಾಗೆ ಇದು ಒಂದು ನನಗೆ ತುಂಬ ಬೇಜಾರಾಗಿದ್ದ ದಿನ. ನಾವೇನೇನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ ಇವತ್ತಿನ ದಿನ ಹೇಗೇಗೋ ಕಳಿಬೇಕು ಅಂತ, ಬಟ್ ಒಂದು ಪಾಯಿಂಟಲ್ಲಿ ಕಂಪ್ಲೀಟ್ ನಮ್ಮೆಲ್ಲರಿಗೂ ಮೂಡ್ ಆಫ್ ಆಗೋಯಿತು. ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಯಾಕೆ ಅಂತಂದರೆ ಇಷ್ಟೊತ್ತು ನೀವು ನನ್ನ ಕತ್ತಲ್ಲಿ ನೋಡಿರ್ಬೋದು, ಒಂದು ಗುಂಡು ಚೈನ್ ಹಾಕಿದ್ದೆ. ಸೊ ಆ ಚೈನು ನಂದು ಕಳೆದೋಯ್ತು. ಲಾಸ್ಟ್ ವಿಡಿಯೋ ನಾನು ಏನು ಪಾರ್ಕಿಂಗ್ ಹತ್ರ ಮಾಡಿದ್ದೆ ಅದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಚೈನನ್ನು ನೋಡಿರೋದು. ಅದಾದಮೇಲೆ ನಾನು ಏನು ವಿಡಿಯೋ ಮಾಡಿದೆ ಆ ವಿಡಿಯೋಯಿಂದ ನೋಡಿ ಇಲ್ಲೆಲ್ಲ ಚೈನೇ ಇಲ್ಲ. ನಾನು ಆವಾಗ ಕೂಡ ಅಬ್ಸರ್ವ್ ಮಾಡ್ಕೊಂಡಿಲ್ಲ, ನಾನು ಅಂತಲ್ಲ ನಾವು ಯಾರೂ ನೋಡ್ಕೊಂಡಿಲ್ಲ. ಸೊ ಮಧ್ಯಾಹ್ನ ಲಂಚ್ಗೆ ಅಂತ ಹೋಗ್ಬೇಕಾದ್ರೆ ಯಾಕೋ ಸಡನ್ನಾಗಿ ನೆನಪಾಯಿತು, ನೋಡೋಣ ಅಂತ ಅಂದ್ಬಿಟ್ಟು ಟಚ್ ಮಾಡಿದ್ರೆ ಅಲ್ಲಿ ನನ್ನ ಕತ್ತಲ್ಲಿ ಚೈನ್ ಇರಲಿಲ್ಲ. ಅದು 15 ಗ್ರಾಮ್ಸ್ ಇದೆ. ಆಲ್ಮೋಸ್ಟ್ ಇವಾಗಿನ ಗೋಲ್ಡ್ ರೇಟಿಗೆ ಲೆಕ್ಕ ಹಾಕೊಂಡ್ರೆ 1.5 ಲಕ್ಷದ ಮೇಲೆ ಆಗುತ್ತೆ. ಸೊ ಸಿಕ್ಕಾಪಟ್ಟೆ ಮೂಡ್ ಆಫ್ ಆಗೋಯ್ತು. ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಬರೀ ಅದನ್ನು ಹುಡ್ಕೋದ್ರಲ್ಲೇ ಆಗೋಯ್ತು ನಮಗೆ. ಆಗಲೂ ನಾವು ಬಂದು ಇಲ್ಲಿ CCTV ಇದೆ TTDಯಲ್ಲಿ, ಅಲ್ಲಿ ಕಂಪ್ಲೀಟ್ TTDದು CCTV ಫುಟೇಜ್ ಸಿಗುತ್ತೆ. ಸೊ ಅಲ್ಲಿ ಕೂಡ ನಾವು ಚೆಕ್ ಮಾಡಿದ್ವಿ ಬಂದು, ಪಾಪ ಅಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಬಟ್ ನಮಗೆ ನಾವು ಪಾರ್ಕ್ ಮಾಡಿರೋ ಅಂಥ ಜಾಗದಲ್ಲಿ ನಮಗೆ CCTV ಇರಲಿಲ್ಲ. ಸೊ ಹಾಗಾಗಿ ನಮಗೆ ಅದು ಸಿಗಲಿಲ್ಲ. ಆದಷ್ಟು ನಾವು ರೂಮಲ್ಲಿ, ಕಾರಲ್ಲಿ ಎಲ್ಲ ಕಡೆನೂ ಹುಡುಕಿದ್ವಿ. ಬಟ್ 10 ಮಿನಿಟ್ಸ್ ಗ್ಯಾಪಲ್ಲಿ, ಅಂದರೆ ನಾನು ಲಾಸ್ಟ್ ವ್ಲಾಗ್ಗೆ ಏನು ವೀಡಿಯೋ ಮಾಡಿದ್ದೆ ಅಲ್ಲಿಂದ ಹಿಡಿದು ಮತ್ತೆ ನಾನು ರಿಪೀಟ್ ಮಾಡಿರೋ ವೀಡಿಯೋ ಅಲ್ಲಿವರೆಗೂ ಜಸ್ಟ್ 10 ಮಿನಿಟ್ಸ್ ಗ್ಯಾಪು. ಆ 10 ಮಿನಿಟ್ಸ್ ಗ್ಯಾಪಲ್ಲಿ ನಮ್ಗೆ ಸಿಕ್ಕಿಲ್ಲ. ಇನ್ನೂ ಒಂದೇನಂದರೆ ನಾವು ನೋಡಿಕೊಂಡಾಗ 3 o'clock ಆಗಿಬಿಟ್ಟಿತ್ತು. ನಂದು 11:30 ಹಂಗೆ ಚೈನ್ ಕಳೆದೋಗಿದ್ರೆ ನಮಗೆ ಸಿಕ್ಕಿರೋದು ಬಂದು ನನಗೆ ಗೊತ್ತಾಗಿದ್ದು ಬಂದು 3 o'clockಗೆ. ಸೊ ಆ ಟೈಮಲ್ಲಿ ನಾವು ಮತ್ತೆ ಹೋಗಿ ಕಾರಲ್ಲೆಲ್ಲ ನೋಡಿದ್ವಿ. ನಾವು ಹೋಗಿದ್ದಪ್ಪ ಮತ್ತೆ ನಾವು ವಾಪಸ್ ಪಾಪ ವಿನಾಶಮ್ಗೆಲ್ಲ ಬಂದ್ವಿ, ಬಟ್ ಎಲ್ಲೂ ಸಿಗಲಿಲ್ಲ. ಸೊ ಇದೆಲ್ಲನೂ ಮುಂದೆ ಏನು ಬರುತ್ತೆ ವೀಡಿಯೋ ಅದೆಲ್ಲನೂ ನನಗೆ ಚೈನ್ ಮಿಸ್ ಆಗಿದೆ ಅಂತ ಗೊತ್ತಾಗಕ್ಕೆ ಮುಂಚೆ ಮಾಡಿರೋ ಅಂಥ ವೀಡಿಯೋಸು. ಇವಾಗ ನಾವು ಪಾಪ ವಿನಾಶಮ್ ಹತ್ರ ಬಂದಿದ್ದೀರಿ, ಬಟ್ ನಾನಂತೂ ಹೋಗಲ್ಲ, ನನ್ನ ಕೈಯಲ್ಲಿ ಹತ್ತಿ ಇಳಿಯೋಕ್ಕಾಗಲ್ಲ. ಎಷ್ಟು ಸಲ ಅಂತ ಬಂದಾಗೆಲ್ಲ ಹೋಗ್ತಾನೆ ಇರ್ತೀರಿ, ನೋಡ್ತಾನೆ ಇರ್ತೀರಿ. ಸೊ ಬೋರಿಂಗ್. ಸೊ ಒನ್ ಡೇ ಹೆಂಗಾದ್ರೂ ಟೈಮ್ ಸ್ಪೆಂಡ್ ಮಾಡಬೇಕು. ಅದರಲ್ಲಿ ಆಲ್ರೆಡಿ ಹಾಫ್ ಡೇ ಆಗೋಗಿದೆ. ಟೈಮ್ ಇವಾಗ 12:30 ಹಾಫ್ ಡೇ ಆಗೋಗಿದೆ. ಸೊ ಒಂದು 4-5 o'clockವರೆಗೂ ಹೆಂಗಾದ್ರೂ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು 5 o'clock ಮೇಲೆ ಶಾಪಿಂಗ್ ಇಟ್ಕೊಳ್ಳೋಣ ಅಂತ. ಸೊ ನಾಳೆ ಬೆಳಗ್ಗೆನೇ ಶಾರದಾ, ಅಣ್ಣ ಹಾಗೆ ಪಾಪು ಇಬ್ಬರೂ, ಅಣ್ಣ ಪಾಪು ಇಬ್ಬರೂ ಮುಡಿ ಕೊಟ್ಬಿಡ್ತಾರೆ. ಸೊ ಬೆಳಗ್ಗೆ ಒಂದು 10 ಗಂಟೆ ಒಳಗಡೆ ದರ್ಶನ ಮುಗೀತು ಅಂತಂದರೆ ಸೊ ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ಗೆ ಈಸಿ ಆಗುತ್ತೆ. ನಾಳೆ ಪ್ಲ್ಯಾನ್ ಸ್ವಲ್ಪ ಜಾಸ್ತಿ ಇದೆ, ಬಟ್ ಇವತ್ತು ಏನೂ ಇಲ್ಲ. ಇವತ್ತು ಖಾಲಿ. ನಾನು ಆಲ್ರೆಡಿ ಅಲ್ಲೆಲ್ಲೋ ಹೋಗೋಣ ಅಂತಂದರು, ಜಪಾಲಿಗೆ ಮತ್ತು ಇನ್ನೊಂದು ಏನದು ಆಕಾಶಗಂಗೆಗೆಲ್ಲ ಹೋಗೋಣ ಅಂತಂದರು. ಬಟ್ ನಾನೇ ಬೇಡ ಅಂತಂದೆ. ನನ್ನ ಕೈಯಲ್ಲಿ ನಡೆಯೋದಕ್ಕಾಗಲ್ಲ. ಇನ್ನು ಅಜ್ಜಿನ ಕೂಡ ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ. ಇನ್ನು ಶಾರದಾ ಅವ್ರು ಬರೋಲ್ಲ ಪಾಪನ ಎತ್ಕೊಂಡು. ಇನ್ನು ಅಮ್ಮ ಪಾಪ ಅವರು ಟಯರ್ಡ್ ಆಗಿಬಿಡ್ತಾರೆ. ಇನ್ನು ಮಕ್ಳಿಗೆ ಇವತ್ತೇ ಫುಲ್ ಟಯರ್ಡ್ ಮಾಡಿಬಿಟ್ರೆ ನಾಳೆ ನಾನು ಅವ್ರನ್ನ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ತುಂಬ ದೂರ ಹೋಗಲ್ಲ, ಸುಮ್ಮನೆ ಆಚೆ ಕಡೆ ನೋಡ್ಕೊಳ್ಳೋದು, ಆಚೆ ಕಡೆ ಬರೋದು ಅಷ್ಟೇ. ಸುಮಾರು ಸಲ ಹೋಗಿದ್ದೀನಿ, ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ತಿರುಪತಿಗೆ ಮೇನಂತ ಬಂದಿದ್ದು, ಅಲ್ಲಿ ದರ್ಶನ ಮಾಡ್ಕೊಂಡಿದ್ದೀರಿ. ಸೊ ಅಷ್ಟು ಸಮಾಧಾನ ಇದೆ ನನಗೆ. ಚೆನ್ನಾಗೈತೆ ಸ್ಮೈಲ್ ಆ ಕಡೆ ಅಲ್ಲ, ಇಲ್ಲಿ ನಂಗೆ ಈ ಥರ ಇಷ್ಟ. ಕಾಯಿ ಪ್ಲಸ್ ಹಣ್ಣು. ಕೊಡಲ್ಲ ನೋಡಜ್ಜಿ. ನೀವು ಅಷ್ಟೇ ಏನಾದರೂ ತಿರುಪತಿ ಕಡೆ ಅಥವಾ ಏನೇ ಟೆಂಪಲ್ಸ್ಗೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತಂದರೆ ಗೋಲ್ಡ್ ಹಾಕ್ಕೊಂಡು ಹೋಗಬೇಡಿ. ಯಾಕೆಂದರೆ ನಾನು ಯಾವತ್ತೂ ಹಾಕ್ಕೊಂಡು ಹೋಗಿಲ್ಲ. ನನಗೆ ಯೂಶ್ವಲಿ ಗೋಲ್ಡ್ ಹಾಕ್ಕೊಂಡು ಹೋಗೋದಂತ ಇಷ್ಟ ಇಲ್ಲ. ಬಟ್ ಅವತ್ತು ಏನಕ್ಕೆ ಹಾಕ್ಕೊಂಡು ಹೋದೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಅದೇ ಹೇಳ್ತಾಯಿದ್ರು, ನೀನು ಹಾಕ್ಕೊಂಡೇ ಹೋಗಲ್ಲ ಎಲ್ಲಿಗೂ ಗೋಲ್ಡು, ಅದು ಹೇಗೆ ಹಾಕ್ಕೊಂಡು ಹೋದೆ ಅಂತ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಅವತ್ತು ಏನಾಯಿತು ಅಂತ, ಯಾಕೋ ಹಾಕ್ಕೊಳ್ಬೇಕು ಅಂತ ಅನಿಸ್ತು. ಸೊ ಹಾಕ್ಕೊಂಡು ಹೋದೆ. ಫಸ್ಟ್ ಟೈಮ್ ನಾನು ತಿರುಪತಿಗೆ ಗೋಲ್ಡ್ ಹಾಕ್ಕೊಂಡು ಹೋಗಿದ್ದೆ. ಇಲ್ಲಾಂದರೆ ನಾನು ನಾರ್ಮಲ್ ಆರ್ಟಿಫಿಷಿಯಲ್ ಜ್ಯುವೆಲ್ಲರ್ಸ್
ಇರುತ್ತಲ್ಲ ಅದನ್ನೇ ನಾನು ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ಈ ಸಲ ನನಗೆ ಫುಲ್ ಅಪ್ಸೆಟ್ ಅಂದರೆ ಫುಲ್ ಮೂಡ್ ಔಟ್ ಆಗಿ ಹೋಗ್ಬಿಡ್ತು. ನನ್ನಿಂದ ಅವ್ರಿಗೂ ಮೂಡ್ ಆಫ್ ಆಗೋದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಅವರು ನಮ್ಮ ಜೊತೆ ಖುಷಿಯಾಗಿರಬೇಕು ಅಂತ ಬಂದಿರ್ತಾರೆ. ನಾವು ಬೇಜಾರಾಗಿದ್ದರೆ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೂ ಒಂಥರ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ನಾರ್ಮಲ್ ಆಗಿರೋದಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ಈ ವಿಡಿಯೋ ಎಲ್ಲನೂ ನನಗೆ ಗೊತ್ತಾಗಕ್ಕೆ ಮುಂಚೆ ನಾವು ಮಾಡಿರೋ ಅಂಥ ವೀಡಿಯೋಸು. ಹೌದಾ 9 ಅಂತೇಳಿ ಎಲ್ಲ 9 ಒಂದು ಬೇಡ ಹಂಗತ್ತೆ. ಅಲ್ಲಿ ಬಂದಿರೋದೇನೋ ಹಾಂ ಅಲ್ಲಿ ಬಂದಿರೋದೇನೋ ಅದು ಚಾಟ್ ಮಸಾಲ ಹಾಕೋ ಒಳ್ಳೆ ಟೇಸ್ಟ್ ಬರ್ತದೆ. ಅದು ಬರೀ ಖಾರ ಪುಡಿ ಹಾಂ ಚಾಟ್ ಮಸಾಲ ಹಾಕಿರೋ ಒಳ್ಳೆ ಟೇಸ್ಟ್. ಹುಳಿ ಎಲ್ಲ ಚೆನ್ನಾಗಿ. ನಿನ್ಗೇನು ಕೊಟ್ಟಿಲ್ಲ? ಪಾಪಾಚಿ ತಲೆ ಮೇಲೆ ಬೆಳೆಸ್ತೀವಿ. ಪ್ರಾಬ್ಲಮ್ ಈಸ್ ಹಿಯರ್. ಸ್ಟಾರ್ಟ್ ಆಗಲ್ಲ ಯಾರ್ದು ಗಾಡಿ. ಕಲ್ಲಲ್ಲಿ ಇಲ್ಲ ಅದೇ ತಲೆನೋವು. ಲಾಸ್ಟ್ ಟೈಮ್ ನಮ್ಮ ಗಾಡಿನೂ ಇದೇ ಥರನೇ ಆಗಿತ್ತು. ಇನ್ನು ಪಾಪ ವಿನಾಶಮ್ ಹತ್ರ ಹೋಗ್ಬಿಟ್ಟು, ಅಂದರೆ ನಾವು ಒಳಗಡೆಗೆ ಹೋಗಿಲ್ಲ, ಸುಮ್ಮನೆ ಅಲ್ಲೇ ಏನಾದರೂ ಶಾಪ್ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಶಾಪ್ ಮಾಡಿಕೊಂಡು ವಾಪಸ್ ರಿಟರ್ನ್ ಬಂದು ಇಲ್ಲಿ ತಿರುಪತಿಯಲ್ಲಿ ಅಂದರೆ ತಿರುಮಲದಲ್ಲಿ ಲಂಚ್ ಮಾಡೋಣ, ಊಟಕ್ಕೆ ಹೋಗೋಣ ದೇವಸ್ಥಾನದಲ್ಲೇ ಅಂತ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಅಲ್ಲೇ ಶಾಪಲ್ಲಿ ಶಾರದಾ ಬ್ಯಾಂಗಲ್ಸ್ ಇಸ್ಕೊಳ್ತಾ ಇದ್ರು. ಹಾಗೆ ಪಾಪುಗೆ, ನನ್ನ ಮಗಳಿಗೆ, ಶಾರದಾಗೆ, ಹಾಗೆ ಅವ್ರ ಅಕ್ಕ ಅವ್ರಿಗೆಲ್ಲರಿಗೂ ಬ್ಯಾಂಗಲ್ಸ್ ಇಸ್ಕೊಳ್ತಾ ಇದ್ರು. ಸೊ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಲಂಚ್ಗೆ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲೇ ಲಂಚ್ ಮಾಡೋಣ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ, ನನಗೆ ದೇವಸ್ಥಾನದ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಹೊರಗಡೆ ದುಡ್ಡು ಕೊಟ್ರು ಆ ಥರ ಊಟ ಸಿಗಲ್ಲ. ಹಾಗಾಗಿ ದೇವಸ್ಥಾನದಲ್ಲೇ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನೆನೆ ನೈಟಲ್ಲಿ ನಾವು ದರ್ಶನ ಮಾಡಿದ್ವಲ್ಲ, ನೈಟಲ್ಲಿ ವ್ಲಾಗ್ ಹಾಕಿದ್ದೆ. ಸೊ ಇದು ಡೇ ವ್ಯೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಆ ಕ್ರೌಡು, ಹಾಗೆ ನಾವು ಹೋಗಿದ್ದು ಶ್ರಾವಣ ಶನಿವಾರ ಟೈಮಲ್ಲಿ ಅಲ್ವಾ. ಸೊ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ 3 days ನಾವು ಅಲ್ಲೇ ಇರ್ತಾ ಇದ್ವಲ್ವ. ಸೊ ಇದು ವ್ಲಾಗ್ ಬಂದು ನಿಮಗೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಾನು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ. ನಿಮಗೆ ಗೊತ್ತು, ಹಬ್ಬಗಳಿತ್ತು, ಮನೆ ಕ್ಲೀನಿಂಗು, ಶಾಪಿಂಗು, ಹೀಗೆ ತುಂಬ. ಸೊ ನಾವು ಇದೇ ಟೈಮಲ್ಲಿ ಲಂಚ್ಗೆ ಅಂತ ಬರೋ ಟೈಮಲ್ಲಿ ನಾನು ಕತ್ತಲ್ ಚೈನ್ ನೋಡ್ಕೊಂಡಿದ್ದು. ಸೊ ಆ ಟೈಮಲ್ಲಿ ಇರಲಿಲ್ಲ. ಫುಲ್ಲು ಅಳು ಬಂದುಬಿಟ್ಟು ನನಗೆ ಹತ್ಕೊಂಡು 1.5 ಲಕ್ಷ ಏನು ತಮಾಷೆ ವಿಷಯ ಅಲ್ಲ, ತುಂಬಾ ಕಷ್ಟಪಟ್ಟಿದ್ದೀವಿ. ಒಂದು ಟೈಮಲ್ಲಿ ಆ ಚೈನ್ ಇಸ್ಕೊಳ್ಳೋದಕ್ಕೆ ಕೂಡ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಮದುವೆ ಆಗಿದ್ದು ಹೊಸದ್ರಲ್ಲಿ ನನ್ನ ಹತ್ರ 1 ಗ್ರಾಮ್ ಗೋಲ್ಡ್ ಕೂಡ ಇರಲಿಲ್ಲ. ಸೊ ಅಷ್ಟು ಕಷ್ಟಪಟ್ಟಿದ್ದೀವಿ. ಸೊ ಇವಾಗ ಏನೋ ದೇವರು ನಾವು ಪಟ್ಟಿರೋ ಕಷ್ಟಕ್ಕೆ ಏನೋ ಒಂದಿಷ್ಟು ಕೊಡಬೇಕಾದ್ರೆ ನಾನು ಅದನ್ನು ಉಳಿಸ್ಕೊಳಕ್ಕಾಗಲಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಆ್ಯಕ್ಚುಲಿ ನೋಡಿದ್ರೆ ನನಗೂ ಗೋಲ್ಡ್ಗೂ ಆಗಿ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಅಲ್ಲ, ಲಾಸ್ಟ್ ನಾನು ಬೇರೆ ಮನೇಲಿದ್ವಿ ನಾವು. ಸೊ ಆ ಟೈಮಲ್ಲಿ ನನ್ನ ಮಗನ ಡೆಲಿವರಿ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಆಗೂ ಕೂಡ ಮನೇಲಿ ಇಟ್ಟಿದ್ದಂಥ ಗೋಲ್ಡ್ 50 ಗ್ರಾಮ್ ಗೋಲ್ಡ್ ಕಳೆದೋಗಿತ್ತು. ಸೊ ಇದು 15 ಗ್ರಾಮ್ ಗೋಲ್ಡ್ ಹೋಗಿದೆ. ಸಿಕ್ಕಾಪಟ್ಟೆ ಗೋಲ್ಡ್ ಕಳ್ಕೊಂಡಿದ್ದೀನಿ. ಒಂದ್ಸಲ ಘಾಟಿಗೆ ಹೋಗ್ಬೇಕಾದ್ರೆ ಒಂದು ಗೋಲ್ಡ್ ಚೈನ್ ಹಾಕೊಂಡಿದ್ದೆ. ಸೊ ನನಗೆ ಗೋಲ್ಡ್ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಹಾಕ್ಕೊಂಡ್ಬಿಟ್ಟು ಅದು ಆ ಥರ ಆಗೋಯ್ತು. ಇನ್ನು ಏನು ಮಾಡೋಕ್ಕಾಗಲ್ಲ. ಅದರಿಂದ ನಾನು ಆಚೆ ಬರಬೇಕಿತ್ತು. ಯಾಕೆಂದರೆ ನನಗೆ ಬೇರೆಯವ್ರಿಗೆ ನನ್ನಿಂದ ತೊಂದರೆ ಕೊಡೋದು ಇಷ್ಟ ಇರಲಿಲ್ಲ. ನನ್ನ ಜೊತೆ ಶಾರದಾ, ನವೀನಣ್ಣ ಅವರೆಲ್ಲ ಬಂದಿರೋದಕ್ಕೆ ಪಾಪ ಅವರು ತುಂಬ ಫೀಲ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನವೀನಣ್ಣ ಕೂಡ ನಮ್ಮ ಜೊತೆ ತುಂಬಾ ಬಂದು ಹುಡ್ಕಿದ್ರು, CCTVಯಲ್ಲೆಲ್ಲ ಬಂದು ಹುಡ್ಕಿದ್ರು, ಕಾರಲ್ಲೆಲ್ಲ ಬಂದು ಹುಡ್ಕಿದ್ರು. ತುಂಬ ಅವ್ರಿಗೂ ಮೂಡ್ ಅಪ್ಸೆಟ್ ಆಗೋಯ್ತು. ಸೊ ಇನ್ನು ಹಾಗೆ ಇದ್ದರೆ ಅವ್ರಿಗೂ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ನಾರ್ಮಲ್ ಆಗಿರೋದಕ್ಕೆ ಅಂತ ಟ್ರೈ ಮಾಡಿದೆ. ಸೊ ಸಾಯಂಕಾಲದವರೆಗೂ ಅದನ್ನೆಲ್ಲ ಹುಡುಕಿ ಸಾಕಾಗೋಯ್ತು ನಮಗೆ. ಎಲ್ಲ ಪಾಪು ಏನದು? ಇವಾಗ ಏನಕ್ಕೆ ಬೆಳಗ್ಗೆ ಈಗ ಮಾಡ್ಕೋಬೇಕಲ್ಲ ಒಂದೇ ಸಲ. ಔಟ್ಸೈಡ್ ಶಾಪಿಂಗ್ ಹೋಗೋಣ ಅಂತ ಇವಾಗ ರೆಡಿ ಆಗ್ತಾ ಇದ್ದೀವಿ. ಇವಾಗ ಟೈಮು 6 ಗಂಟೆ 7 ಗಂಟೆ ಆಗಿದೆ. ಶಾರದಾ ಅವ್ರು ರೆಡಿ ಆಗ್ತಿದ್ದಾರೆ, ನನ್ನ ಸೊಸೆ ರೆಡಿಯಾಗಿ ಕುತ್ಕೊಂಡಿದೆ, ಅಮ್ಮ ಇದ್ದಾರೆ, ಅಣ್ಣ ಸತೀಶ್ ಮಾತಾಡ್ತಾ ಇದ್ದಾರೆ. ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ನಾಳೆ 12 ಗಂಟೆಗೆ ಇವ್ರಿಗೆ ದರ್ಶನಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ 5 o'clockಗೆ
ಎಲ್ಲರೂ ಗುಂಡೊಡ್ಬಿಡ್ತಾರೆ. 6 o'clockಗೆ ರೂಮ್ನ ಖಾಲಿ ಮಾಡಬೇಕು. ಸೊ 12 ಗಂಟೆಗೆ ಇವತ್ತು ದರ್ಶನ ಅಷ್ಟೊತ್ತಿಗೆ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಹತ್ರನೇ ಸೆಟ್ಲ್ ಆಗ್ಬಿಡ್ತೀವಿ. ಎಲ್ಲಿಗೆ ಅಂಗಲ್ಲ ಚಿಂಟ ಇಲ್ಲೋಡು ಇನ್ನು ಸಂಜೆವರೆಗೂ ಹುಡುಕಿ ಸಾಕಾಗಿತ್ತಲ್ವ. ಸೊ ಹಾಗೆ ಊಟ ಎಲ್ಲ ಮಾಡ್ಕೊಂಡ್ಬಿಡೋಣ, ಯಾಕಂದರೆ ಅಲ್ಲಿ 10 o'clockಗೆ ಕ್ಲೋಸ್ ಆಗಿಬಿಡುತ್ತೆ ಏನು ಊಟ ಕೊಡೋದು. ಸೊ ಹಾಗಾಗಿ ಅಲ್ಲೇ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಶಾಪಿಂಗ್ ಮಾಡ್ಕೊಳ್ಳೋಣ ಎಷ್ಟೊತ್ತು ಬೇಕಾದರೂ ಅಂತ ಅಂದ್ಬಿಟ್ಟು ಹೋಗಿ ಫಸ್ಟು ಊಟಕ್ಕೆ ಅಂತ ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಮಧ್ಯಾಹ್ನ ಅಂತೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಮೂಡಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ರೀತಿ ವೀಡಿಯೋಸ್ ಮಾಡಲಿಲ್ಲ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿರುಪತಿಯಲ್ಲಿ ಫುಡ್ ಅಂತೂ. ಇಟ್ಟುಬಿಟ್ರೆ ಸರಿ ಚಿಂಟು, ನನಗಂತೂ ಸಾಕಾಗೋಗ್ಬಿಟ್ಟಿದೆ ಮನೇಲಿ. ಎಷ್ಟು ಇಸ್ಕೊಂಡ್ರದೇಳಂತ ಅಚ್ಚು ಅಲ್ಲಿಡೋ, ಅವ್ರು ಬೈತಾರ ಬಂದ್ರು, ಬೇಡ ಅಂತ ಹೇಳ್ತಾ ಇದ್ದೀನಿ. ಅದೇನ್ ಮಾಡಿದೆ ಕಾರ್ ಯೂಸ್ ಮಾಡಿದ್ದು ನವೀನ್ ಮಮ್ಮ ಇಸ್ಕೊಡ್ತಾ? ಓ ಒಂದು ದಿನ ಬರಲ್ಲ ಚಿಂಟು. ಕೆಳಗೆ ಅವ್ರಿಗೆ ಹೇಳು. ಇನ್ನು ಅಜ್ಜಿಗೂ ಅಮ್ಮಗೂ ನಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಜ್ಜಿನೂ ಅಮ್ಮನೂ ಎಲ್ಲಾದರೂ ಸೇಫ್ ಪ್ಲೇಸಲ್ಲಿ ಕೂರಿಸ್ಬಿಡೋಣ. ಸೊ ನಾವು ಆಮೇಲೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅವರಿಬ್ರಿಗೂ ನಡೆಯೋಕ್ಕಾಗಲ್ಲ, ಸ್ವಲ್ಪ ನಮ್ಮ ಅಜ್ಜಿಗೆ ಕಾಲು ಜಾಸ್ತಿ ನೋವಾಗುತ್ತೆ. ಸೊ ಹಾಗಾಗಿ ದೇವಸ್ಥಾನದ ಹತ್ರನೇ ಕೂರಿಸಿದ್ರೆ ಅವ್ರಿಗೊಂದು ಏನೋ ಗುಡ್ ವೈಬ್ ಸಿಗುತ್ತೆ. ಅದು ಏನು ಸಾಂಗ್ ಎಲ್ಲ ಬರುತ್ತಲ್ಲ ದೇವ್ರದ್ದು, ಅದನ್ನೆಲ್ಲ ಕೇಳಿಕೊಂಡು ಆರಾಮಾಗಿ ಕೂತಿರ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಒಂದು ಜಾಗದಲ್ಲಿ ಒಂದು ಸೇಫ್ ಪ್ಲೇಸಲ್ಲಿ ಕೂರಿಸ್ಬಿಟ್ಟು ಇವಾಗ ನಾವು ಶಾಪಿಂಗಿಗೆ ಅಂತ ಬಂದಿದ್ದೀವಿ. ನಾನು ಒಂದಷ್ಟು ಲಿಸ್ಟ್ ಹಾಕ್ಸ್ಕೊಂಡಿದ್ದೆ, ಬಟ್ ಅದೇ ಆ ಮೂಡೇ ಇರಲಿಲ್ಲ ನನಗೆ ಶಾಪ್ ಮಾಡೋದಕ್ಕೆ. ಬಟ್ ಕೆಲವೊಂದನ್ನು ನಾನು ತಗೊಂಡೆ. ಇದು ಅದು ಇನ್ನೂ ಚೆನ್ನಾಗಿದೆ. ಇವಾಗ ಆ ಕಡೆ ಎಷ್ಟು ಕೊಡ್ತಾರೆ ಕೇಳಿ. ಬಿಗ್ ಸೈಜ್ ಸರ್, ಸೈಜ್ ಅಂತೆ ಸರ್. ವೆಯ್ಟ್ ಅಷ್ಟು చూడండి, 25 ವೆಯ್ಟ್ ಅಷ್ಟು ಬರುವ ತಗೊಳ್ತೀರಾ? ಅಲ್ಲ ಆ್ಯಕ್ಚುಲಿ ನಾನು ಒಂದು ವೆಂಕಟೇಶ್ವರದ್ದು ವಿಗ್ರಹ ನೋಡಿದೆ, ಒಂದು ಚಿಕ್ಕದು. ಅದು ಒಂದು 3500 ರೂಪೀಸ್ ಹೇಳಿದರು. ಸೊ ನಾನು ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೆ. ಸೊ ಅಷ್ಟರಲ್ಲಿ ಅಣ್ಣ ಹೇಳಿದ್ರು ಮನೇಲಿ ವಿಗ್ರಹ ಇಡಬಾರ್ದು ಅಂತ, ಯಾಕೆಂದರೆ ಅವ್ರ ಮನೇಲಿ ಒಂದು ಆಂಜನೇಯದಿದೆ. ಸೊ ಅದನ್ನು ಕೇಳಿದ್ದಕ್ಕೆ ಇಲ್ಲ ಮನೇಲಿ ವಿಗ್ರಹ ಇಡಬಾರ್ದು, ನೀವು ಬೇಕಾದರೆ ಶೋಕೇಶ್ಗೆ ಅಂತ ಇಟ್ಕೋಬೋದು ಅಂತ ಹೇಳುತ್ತಂತೆ. ಸೊ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ವಾಪಸ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ವಿ. ನಮಸ್ತೆ ಥರನೇ ಐತೆ. ಹಾಗೆ ನಾನು ನನ್ನ ಮಗಳಿಗೆ ಲಂಗ ಬ್ಲೌಸ್ ನೋಡ್ತಾ ಇದ್ದೀನಿ. ನಂಗೆ ತುಂಬ ಆಸೆ ಇದೆ, ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ನನ್ನ ಮಗ ಒಂದೇ ಥರ ಡ್ರೆಸ್ಸಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ಬೇಕು ಅಂತ. ನಮಗೆ ಒಂದು ಪ್ಲ್ಯಾನ್ ಇದೆ, ತಿರುವನಂತಪುರಮಲ್ಲಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಇದೇ ಥರ ಕಾಸ್ಟ್ಯೂಮ್ ಹಾಕ್ಕೊಂಡು ಫೋಟೋಶೂಟ್ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ಅದಕ್ಕೂ ಅಭಿಷೇಕ ಎಲ್ಲ ಮಾಡ್ಬೋದಾ? ಅದು ಹೆಂಗೆ ಉಜ್ಜೋದು ಹಂಗೆ. ಹಾಗೆ ನನ್ನ ಮಗನಿಗೆ ಒಂದು ಟ್ರೆಡಿಷ್ನಲ್ ಡ್ರೆಸ್ ಈ ಥರದ್ದು ನೋಡೋಣ, ಧೋತಿ ಟೈಪಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂದರೆ ನಾನೇನು ಇದನ್ನು ಡೈಲಿ ಯೂಸ್ ಮಾಡಲ್ಲ, ಅಥವಾ ತುಂಬ ವರ್ಷ ಎಲ್ಲ ಇಟ್ಟು ಯೂಸ್ ಮಾಡಲ್ಲ. ಜಸ್ಟ್ ಒನ್ ಟೈಮ್ಗೆ ಒಂದು ಫೋಟೋ ಶೂಟ್ ಮಾಡಿಸಿ ಬರಲ್ಲ. ಚೆನ್ನಾಗಿತ್ತು ರೀ ರೀ ಚೆನ್ನಾಗಿತ್ತು. ಹೇಳಿ ಸೆಲೆಕ್ಟ್ ಮಾಡಿ ಅದನ್ನ. ಅಲ್ಲ ಅದಾದ್ರೆ
ಫೈನಲಿ ಕೆಲವೊಂದು ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ಇವಾಗ ಅಮ್ಮ ಹಾಗೆ ಅಜ್ಜಿನ ಕರ್ಕೊಂಡು ರೂಮ್ ಹತ್ರ ಹೋಗಬೇಕು. ಸೊ ಹೋಗ್ತಾ ಆನ್ ದ ವೇ ಒಂದು ಸ್ವಲ್ಪ ಕಾಫಿ ಟೀ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.